ಪ್ರೀತಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ 2 ಅಭ್ಯಾಸ ಮಾಡೋಣ. LBA ಆಧಾರಿತ. ಅಧ್ಯಾಯ 2 ಬಹುಪದೋಕ್ತಿಗಳು ಮತ್ತು ಅಧ್ಯಾಯ 3 ನಿರ್ದೇಶಾಂಕ ರೇಖಾಗಣಿತ, ಇವೆರಡು ಅಧ್ಯಾಯಗಳ ಮೇಲೆ ಚಟುವಟಿಕೆ 2 ನೀಡಲಾಗಿದೆ 15 ಅಂಕಗಳಿಗೆ. ಅದರಲ್ಲಿ 1ನೇ ಪ್ರಶ್ನೆ, 5x7 ಪ್ಲಸ್ 2x³ ಮೈನಸ್ 4x ಪ್ಲಸ್ 10 ಈ ಬಹುಪದೋಕ್ತಿಯ ಮಹತ್ತಮ ಘಾತವು ಆಪ್ಷನ್ A 2, ಆಪ್ಷನ್ B 3, ಆಪ್ಷನ್ C 5, ಆಪ್ಷನ್ D 4. ಇದು 1 ಅಂಕಕ್ಕೆ. ಸರಿಯಾದ ಉತ್ತರ ಆಪ್ಷನ್ D 7 ಆಗಿದೆ. ಮಹತ್ತಮ ಘಾತ 7 ಆಗಿದೆ. ಹಾಗಾಗಿ ಆಪ್ಷನ್ D ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, P ಆಫ್ x ಈಸ್ ಈಕ್ವಲ್ ಟು ಮೈನಸ್ 9x ಪ್ಲಸ್ 9 ಈ ಬಹುಪದೋಕ್ತಿಯ ಶೂನ್ಯತೆಯು ಆಪ್ಷನ್ A 0, ಆಪ್ಷನ್ B ಮೈನಸ್ 9, ಆಪ್ಷನ್ C ಮೈನಸ್ 1, ಆಪ್ಷನ್ D 1. ಇಲ್ಲಿ ಇದು 1 ಅಂಕದ ಪ್ರಶ್ನೆ. ಬಹುಪದೋಕ್ತಿ ಶೂನ್ಯತೆ ಕೇಳಿದರೆ P ಆಫ್ x ಈಸ್ ಈಕ್ವಲ್ ಟು ಮೈನಸ್ 9x ಪ್ಲಸ್ 9, ಮೈನಸ್ 9x ಪ್ಲಸ್ 9 ಈಸ್ ಈಕ್ವಲ್ ಟು 0 ಆದರೆ ಮೈನಸ್ 9x ಈಸ್ ಈಕ್ವಲ್ ಟು ಮೈನಸ್ 9, x ಈಸ್ ಈಕ್ವಲ್ ಟು ಮೈನಸ್ 9/9, x ಈಸ್ ಈಕ್ವಲ್ ಟು 1. 1 ಬರುತ್ತೆ. ಡಿ, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಡಿ ಈಸ್ ಈಕ್ವಲ್ ಟು 1. ಇದು 2ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 3, x ಈಸ್ ಈಕ್ವಲ್ ಟು 1 ಆದಾಗ P ಆಫ್ x ಈಸ್ ಈಕ್ವಲ್ ಟು 5x² ಮೈನಸ್ 3x ಪ್ಲಸ್ 7 ಇದರ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. 1 ಅಂಕದ ಪ್ರಶ್ನೆ. ಎಲ್ಲಿ x ಇದೆ ಅಲ್ಲಿ 1 ಅನ್ನು ಹಾಕಬೇಕಾಗುತ್ತೆ. P ಆಫ್ x ಈಸ್ ಈಕ್ವಲ್ ಟು 5x² ಮೈನಸ್ 3x ಪ್ಲಸ್ 7, x ಈಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ. P ಆಫ್ 1 ಈಸ್ ಈಕ್ವಲ್ ಟು 5 ಇಂಟು 1 ಸ್ಕ್ವೇರ್ ಮೈನಸ್ 3 ಇಂಟು 1 ಪ್ಲಸ್ 7. P ಆಫ್ 1 ಈಸ್ ಈಕ್ವಲ್ ಟು 5 ಇಂಟು 1 ಸ್ಕ್ವೇರ್ ಅಂದರೆ 1 ಮೈನಸ್ 3 ಇಂಟು 1 ಅಂದರೆ 3 ಪ್ಲಸ್ 7. 5 1 ಜ 5, 5 1 5 ಮೈನಸ್ 3 ಪ್ಲಸ್ 7. 5 ಮತ್ತು 7 ಕೂಡಿಸಿ 12 ಆಗುತ್ತೆ. 12ರಲ್ಲಿ 3 ಆದರೆ 9. P ಆಫ್ 1 ಈಸ್ ಈಕ್ವಲ್ ಟು 9. ಇದು 3ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 4, m ಪ್ಲಸ್ n ಪ್ಲಸ್ p ಈಸ್ ಈಕ್ವಲ್ ಟು 0 ಆದಾಗ m³ ಪ್ಲಸ್ n³ ಪ್ಲಸ್ p³ ಬೆಲೆ ಎಷ್ಟು ಅಂತ ಕೇಳಿದರೆ ಇದು 1 ಅಂಕದ ಪ್ರಶ್ನೆ. ಫಾರ್ಮುಲಾ ಬರೆಯೋಣ. x³ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz ಈಸ್ ಈಕ್ವಲ್ ಟು x ಪ್ಲಸ್ y ಪ್ಲಸ್ z ಇಂಟು x² ಪ್ಲಸ್ y² ಪ್ಲಸ್ z² ಮೈನಸ್ xy ಮೈನಸ್ yz ಮೈನಸ್ zx. ಈ ಫಾರ್ಮುಲಾದ ಪ್ರಕಾರ ಇದನ್ನ ಬರೆದಾಗ m³ ಪ್ಲಸ್ n³ ಪ್ಲಸ್ p³ ಮೈನಸ್ 3mnp ಈಸ್ ಈಕ್ವಲ್ ಟು m ಪ್ಲಸ್ n ಪ್ಲಸ್ p ಈಸ್ ಈಕ್ವಲ್ ಟು m² ಪ್ಲಸ್ n² ಪ್ಲಸ್ p² ಮೈನಸ್ mn ಮೈನಸ್ np ಮೈನಸ್ pm. m ಪ್ಲಸ್ n ಪ್ಲಸ್ p 0 ಆದಾಗ ಈ ಟರ್ಮ್ ಕಂಪ್ಲೀಟ್ 0 ಆಗುತ್ತೆ. ನಮಗೆ m³ ಪ್ಲಸ್ n³ ಪ್ಲಸ್ p³ ಮೈನಸ್ 3mnp ಈಸ್ ಈಕ್ವಲ್ ಟು 0 ಆಗುತ್ತೆ. m³ ಪ್ಲಸ್ n³ ಪ್ಲಸ್ p³ ಈಸ್ ಈಕ್ವಲ್ ಟು 3mnp. ಇದು ಸರಿಯಾದ ಉತ್ತರ ಆಗಿದೆ. ಇದು 4ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 5ನೇ ಪ್ರಶ್ನೆ, ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ x ಪ್ಲಸ್ 4 ಮತ್ತು x ಪ್ಲಸ್ 10 ರ ಗುಣಲಬ್ಧ ಕಂಡುಹಿಡಿಯಿರಿ ಅಂತ ಇದೆ. 2 ಅಂಕದ ಪ್ರಶ್ನೆ. ನಿತ್ಯ ಸಮೀಕರಣ x ಪ್ಲಸ್ a ಇಂಟು x ಪ್ಲಸ್ b ಈಸ್ ಈಕ್ವಲ್ ಟು x² ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್ a b ಇದು ಫಾರ್ಮುಲಾ. x ಪ್ಲಸ್ 4 ಇಂಟು x ಪ್ಲಸ್ 10, ಎಕ್ಸಿಗೆ x ಹಾಕಬೇಕು, a ಅಂದರೆ 4, ಎಕ್ಸಿಗೆ x, b ಅಂದರೆ 10 ಹಾಕಬೇಕು. x² ಪ್ಲಸ್ a ಪ್ಲಸ್ b ಅಂದರೆ 4 ಪ್ಲಸ್ 10 ಇಂಟು x ಪ್ಲಸ್ a ಇಂಟು b ಅಂದರೆ 4 ಇಂಟು 10, x² ಪ್ಲಸ್ 4 ಪ್ಲಸ್ 10 ಅಂದರೆ 14 ಇಂಟು x ಪ್ಲಸ್ 40. ಇದು 5ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 2 ಅಂಕದ ಪ್ರಶ್ನೆಗೆ ಉತ್ತರ. 6, ಒಂದು ಆಯತ ಘನಾಕೃತಿಯಲ್ಲಿರುವ ತೊಟ್ಟಿಯ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ x ಪ್ಲಸ್ 10 ಇಂಟು x ಪ್ಲಸ್ 10 ಮತ್ತು x ಪ್ಲಸ್ 4 ಮತ್ತು x ಮೈನಸ್ 6 ಆದರೆ ಆ ತೊಟ್ಟಿಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಇದೆ. 2 ಅಂಕದ ಪ್ರಶ್ನೆ. L ಈಸ್ ಈಕ್ವಲ್ ಟು x ಪ್ಲಸ್ 10, B ಈಸ್ ಈಕ್ವಲ್ ಟು x ಪ್ಲಸ್ 4, H ಈಸ್ ಈಕ್ವಲ್ ಟು x ಮೈನಸ್ 6, LBH ಸಿಕ್ಕಿದೆ. ತೊಟ್ಟಿಯ ಘನಫಲ ಅಂದರೆ ಆಯತ ಘನಾಕಾರ ಇರೋದ್ರಿಂದ L ಇಂಟು B ಇಂಟು H ಫಾರ್ಮುಲಾ ಹಾಕಬೇಕಾಗುತ್ತೆ. L B H ಇವನ್ನ ಸಬ್ಸ್ಟಿಟ್ಯೂಟ್ ಮಾಡಿ x ಪ್ಲಸ್ 10, x ಪ್ಲಸ್ 4, x ಮೈನಸ್ 6 ಇದೆ. ಇದಕ್ಕೆ ಫಾರ್ಮುಲಾ ಇದೆ ನೋಡಿ. x ಪ್ಲಸ್ a ಇಂಟು x ಪ್ಲಸ್ b ಇಂಟು x ಪ್ಲಸ್ c ಈಸ್ ಈಕ್ವಲ್ ಟು x³ ಪ್ಲಸ್ ಬ್ರಾಕೆಟ್ ಆಫ್ a ಪ್ಲಸ್ b ಪ್ಲಸ್ c ಇಂಟು ಬ್ರಾಕೆಟ್ ಕ್ಲೋಸ್ ಇಂಟು x² ಪ್ಲಸ್ ಬ್ರಾಕೆಟ್ ಆಫ್ ab ಪ್ಲಸ್ bc ಪ್ಲಸ್ ca ಬ್ರಾಕೆಟ್ ಕ್ಲೋಸ್ ಇಂಟು x ಪ್ಲಸ್ abc. ಈ ಫಾರ್ಮುಲಾನ ಬಳಸಿ ನಾವು ಲೆಕ್ಕವನ್ನು ಮಾಡ್ಬೋದು. ಎಲ್ಲ x ಜಾಗದಲ್ಲಿ x ಅನ್ನು ಹಾಕಬೇಕು, a ಜಾಗದಲ್ಲಿ 10, b ಜಾಗದಲ್ಲಿ 4, c ಜಾಗದಲ್ಲಿ ಮೈನಸ್ 6 ಅನ್ನು ಹಾಕಿ ಸಿಂಪ್ಲಿಫೈನ ಮಾಡಬೇಕಾಗುತ್ತೆ. x³ ಪ್ಲಸ್ a ಪ್ಲಸ್ b ಪ್ಲಸ್ c, a ಅಂದರೆ 10, b ಅಂದರೆ 4, c ಅಂದರೆ ಮೈನಸ್ 6 ಬ್ರಾಕೆಟ್ ಕ್ಲೋಸ್ ಇಂಟು x² ಪ್ಲಸ್ a ಇಂಟು b 10 ಇಂಟು 4 ಪ್ಲಸ್ b ಇಂಟು c 4 ಇಂಟು ಮೈನಸ್ 6 ಪ್ಲಸ್ c ಇಂಟು a ಮೈನಸ್ 6 ಇಂಟು 10 ಇಂಟು x² ಅಲ್ಲ x ಇದು, ಪ್ಲಸ್ a b c 10 ಇಂಟು 4 ಇಂಟು ಮೈನಸ್ 6. x³ ಆಗೇ ಇದೆ. ಇದನ್ನ ಸಿಂಪ್ಲಿಫೈ ಮಾಡಿದರೆ 14 ಮೈನಸ್ 6 ಇಂಟು x² ಆಗುತ್ತೆ. ಪ್ಲಸ್ ಇದಿಷ್ಟು ಸಿಂಪ್ಲಿಫೈ ಮಾಡಿ 40 ಮೈನಸ್ 24 ಮೈನಸ್ 60 ಇಂಟು x ಆಗುತ್ತೆ. ಮೈನಸ್ ಇದಷ್ಟು ಗುಣಿಸಿ 240 ಆಗುತ್ತೆ.
ಸೊ ಎಕ್ಸ್ ಕ್ಯೂಬ್ ಪ್ಲಸ್ ಸಿಂಪ್ಲಿಫೈ ಮಾಡಿದರೆ 8x² ಪ್ಲಸ್ ಇಂಟು ಮೈನಸ್ ಮೈನಸ್ 44 ಸಿಂಪ್ಲಿಫೈ ಮಾಡಿದರೆ 44 ಇಂಟು ಎಕ್ಸ್ ಮೈನಸ್ 240. ಸೊ ಎಕ್ಸ್ ಕ್ಯೂಬ್ 8x² ಪ್ಲಸ್ ಇಂಟು ಮೈನಸ್ ಮೈನಸ್ 44x ಮೈನಸ್ 240 ಘನಮಾನಗಳು. ಇದು ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 7ನೇ ಪ್ರಶ್ನೆ ಇದೆ, ಈ ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ ಅಂತಿದೆ. 3 ಅಂಕದ ಪ್ರಶ್ನೆ. ಸೊ ಎಕ್ಸ್ ವೈ ಪಿ ಕ್ಯೂ ಆರ್ ಎಸ್ ಯು ಬಿಂದುಗಳು. ಪಿ ಬಿಂದು 0,2, ಕ್ಯೂ ಬಿಂದು 2,4, ಆರ್ ಬಿಂದು -2,0, ಎಸ್ ಬಿಂದು 3,5. ಸೊ ಇದನ್ನು ನಕ್ಷೆಯಲ್ಲಿ ಯಾವ ರೀತಿ ಗುರುತಿಸಬೇಕು ಅಂತ ನೋಡೋಣ. ಇದು 3 ಅಂಕದ ಪ್ರಶ್ನೆ. ನೀವು ಸಹ ನಕ್ಷೆಯನ್ನು ಬಳಸ್ಕೊಂಡು ಈ ಒಂದು ಬಿಂದುಗಳನ್ನು ಗುರುತಿಸಬೇಕಾಗುತ್ತೆ. ಫಸ್ಟ್ ಪ್ರಮಾಣ ಬರ್ಕೋಬೇಕು. 7ನೇ ಪ್ರಶ್ನೆಗೆ ಉತ್ತರ ಇದು ಪ್ರಮಾಣ. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ = 1 ಮಾನ, ವೈ ಅಕ್ಷ 1 ಸೆಂಟಿಮೀಟರ್ = 1 ಮಾನ. ಸೊ ಇದು ವೈ, ಸೊ ವೈ ಓ, ವೈ ಡ್ಯಾಶ್, ಎಕ್ಸ್ ಓ, ಎಕ್ಸ್ ಡ್ಯಾಶನ್ನು ಬರ್ಕೋಬೇಕು. ಸೊ ಇಲ್ಲಿ ಕರೆಕ್ಟಾಗಿ ಇದು ಮೂಲ ಬಿಂದು 0. ಸೊ ಕರೆಕ್ಟಾಗಿ ಪ್ರತಿ ಪಾಯಿಂಟಿಗೂ 1 2 3 4 5 6, ಈ ಕಡೆ -1 -2 -3 -4 -5 -6, ಮೇಲೆ +1 +2 +3 +4 +5 +6, ಕೆಳಗೆ -1 -2 -3 -4 -5 -6. ಸೊ ಈ ರೀತಿ ಬರ್ಕೊಂಡು ಇವಾಗ ನಾವು ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸೋಣ. ಸೊ ಫಸ್ಟ್ ಪಾಯಿಂಟು 0,2 ಇದೆ, ಇಲ್ಲಿದೆ ನೋಡಿ. ಫಸ್ಟ್ ಪಾಯಿಂಟು x0 y2 ಹೆಂಗೆ ಗುರ್ತು ಮಾಡಬೇಕಂತ. x0 ಅಂದರೆ ಫಸ್ಟ್ 0 ಅಂದರೆ ಇಲ್ಲೇ ಬಂದುಬಿಡೋದು 0. x0 y2 ಅಂದರೆ ಇದು p 0,2 ಈ ಪಾಯಿಂಟನ್ನು ಗುರ್ತು ಮಾಡಿದ್ವಿ. p 0,2 ಫಸ್ಟ್ ಪಾಯಿಂಟು. ಸೆಕೆಂಡು 2,4 x2 y4, ಇದು x2 y4 ಅಂದರೆ ಈ ಕಡೆ ಬರಬೇಕು. ಈ ಪಾಯಿಂಟ್ ಇದೆ ನೋಡಿ q 2,4. ಥರ್ಡ್ -2,0. ಸೊ -2 ಅಂದರೆ ಎಕ್ಸ್ ಇಲ್ಲಿ, -2 0 ಅಂದರೆ ಇಲ್ಲೇ ಬರುತ್ತೆ, -2,0 ಇದು r ಆಗುತ್ತೆ. ಇನ್ನು ಎಸ್ಸು 3,5 ಇದೆ, x3 y5, x3 y5 ಇಲ್ಲಿದೆ ನೋಡಿ ಪಾಯಿಂಟ್ ಎಸ್ 3,5. ಸೊ ಇದು ಗ್ರಾಫಲ್ಲಿ ನಿರ್ದೇಶಾಂಕ ಬಿಂದುಗಳನ್ನು ಹೇಗೆ ಗುರುತಿಸಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಇದೇ ರೀತಿ ನೀವು ಸಹ ಗ್ರಾಫಲ್ಲಿ ಗುರುತಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ 8ನೇ ಪ್ರಶ್ನೆ, KLMN ಚೌಕದ 3 ಶೃಂಗಗಳ ನಿರ್ದೇಶಾಂಕಗಳು K -4,2, L 3,2, M 3,-5 ಆಗಿವೆ. ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಚೌಕವನ್ನು ಪೂರ್ಣಗೊಳಿಸಿ ಎನ್ನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತಿದೆ. 4 ಅಂಕದ ಪ್ರಶ್ನೆ. ಸೊ ಇದನ್ನ ಗ್ರಾಫಲ್ಲಿ ಹಾಕಬೇಕಾಗುತ್ತೆ. ಎಕ್ಸ್ ಪ್ರಮಾಣ ಸೇಮ್, ಎಕ್ಸ್ ಅಕ್ಷ 1 ಸೆಂಟಿಮೀಟರ್ = 1 ಮಾನ, ವೈ ಅಕ್ಷ 1 ಸೆಂಟಿಮೀಟರ್ = 1 ಮಾನ. ಸೊ ವೈ ಓ, ವೈ ಡ್ಯಾಶ್, ಎಕ್ಸ್ ಓ, ಎಕ್ಸ್ ಡ್ಯಾಶ್. ಸೊ ಮೂಲ ಬಿಂದು 0, ಇಲ್ಲಿ ಸೆಂಟರ್ ಪಾಯಿಂಟ್ ಓನ ಗುರುತು ಮಾಡ್ಕೊಳ್ಳಿ. ಸೊ ಈ ಕಡೆ +1 2 3 4 5 6, ಈ ಕಡೆ -1 2 3 4 5 6, ಮೇಲೆ +1 2 3 4 5 6, ಕೆಳಗೆ -1 2 3 4 5 6 ಇಷ್ಟನ್ನು ಬರ್ಕೊಳ್ಳಿ. ಇಷ್ಟನ್ನು ಬರ್ಕೊಂಡ್ಮೇಲೆ ಪಾಯಿಂಟ್ಸನ್ನು ಗುರುತು ಮಾಡೋಣ. ಫಸ್ಟ್ ಪಾಯಿಂಟು -4,2 ಇದೆ, ಇಲ್ಲಿದೆ ನೋಡಿ ಎಕ್ಸ್ -4,2. ಸೊ ಗ್ರಾಫಲ್ಲಿ ಹೆಂಗೆ ಗುರುತು ಮಾಡಬೇಕು. -4 ಅಂದರೆ ಎಕ್ಸ್ ಇದು ಎಕ್ಸ್ ಅಕ್ಷ ಇದು. ಸೊ ಇಲ್ಲಿ ಬರಬೇಕು, ಫಸ್ಟ್ ಬರೋದು ಎಕ್ಸ್ ಅಕ್ಷಕ್ಕೆ, ಇದು ವೈ ಅಕ್ಷ. ಎಕ್ಸಲ್ಲಿ -4, ವೈಯಲ್ಲಿ 2 ಅಂದರೆ -4,2 ಇದು ಕೆ ಪಾಯಿಂಟು. ಸೊ ಇನ್ನು ಎಲ್ ಪಾಯಿಂಟು 3,2 ಇದೆ, 3 ಅಂದರೆ +3, x3 +3 ಅಂದರೆ ಇದು. ಸೊ y2 ಅಂದರೆ ಇದು 3,2, ಎಲ್ ಪಾಯಿಂಟನ್ನು 3,2 ಇಲ್ಲಿ ಗುರುತು ಮಾಡಬೇಕಾಗುತ್ತೆ. ಇನ್ನು ಎಮ್ 3,-5, x 3 -5 ಅಂದರೆ ಕೆಳಗೆ ಬರಬೇಕು, ಎಮ್ 3,-5 ಇಷ್ಟನ್ನು ಗುರುತಿಸಿದ ಮೇಲೆ ಎನ್ ನಿರ್ದೇಶನಗಳನ್ನು ಗುರುತಿಸಬೇಕು ಹೇಗೆ ಅಂತ. ಸೊ ಚೌಕವನ್ನು ಪೂರ್ಣಗೊಳಿಸಿ ಅಂತ ಹೇಳಿರೋದ್ರಿಂದ ಸೊ ಎಲ್ ಎಮ್ ಎಷ್ಟು ಉದ್ದ ಇರುತ್ತೆ, ಸೊ ಕೆ ಎನ್ನು ಸಹ ಅಷ್ಟೇ ಉದ್ದ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹೇಳಿದಾಗ ನಮಗೆ ಈ ಪಾಯಿಂಟ್ ಸಿಗುತ್ತೆ. ಸೊ ಈ ಪಾಯಿಂಟ್ ಎಕ್ಸ್ ಅಕ್ಷದಲ್ಲಿದೆ -4ಅಲ್ಲಿದೆ, ವೈ ಅಕ್ಷದಲ್ಲಿ -5 ಇದೆ. ಹಾಗಾಗಿ ಎನ್ -4,-5 ಆಗುತ್ತೆ. ಸೊ ಅಷ್ಟು ಎಮ್ ಎಲ್ ಎಮ್ ಎನ್ನನ್ನು ಸೇರಿಸಿದಾಗ ನಮಗೆ ಒಂದು ಆಕೃತಿ ಸಿಗುತ್ತೆ, ಅದು ಚೌಕ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇದು ಚಟುವಟಿಕೆ 2 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಚಟುವಟಿಕೆ 3 ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಲ್ಲಿ ಬರೀಬೇಕು ಎನ್ನ ನಿರ್ದೇಶಾಂಕಗಳು ಅಂದರೆ n -4,-5.